ಸುಮಾರಾಗಿದೆ ರಶ್ಶು. ಇಲ್ಲಿ ಕಾಫಿ, ಇವರೆಲ್ಲ ಟೀ ಕಾಫಿ ಕುಡಿತಿದ್ದಾರೆ. ಇವತ್ತು ಪಟ್ಟಿದ ಪಾಡಂತೂ ಬೇಡ. Hello, this is Madhu. Welcome back to my YouTube channel, Madhu Backpacker. Hey guys, ಎಲ್ಲರೂ ಹೇಗಿದ್ದಾರೆ? ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೋತೀನಿ. ನಾನು ಸಖತ್ತಾಗಿದ್ದೀನಿ. ಗೈಸ್, ಝೂಮ್ ಕಾರ್ ತಗೊಂಡು ಚಿಕ್ಕಪ್ಪ ಮನೆಗೆ ಹೋಗ್ತಾ ಇದ್ದೀವಿ. ಮೀಟ್ ಇವನ್ ಚಿಕ್ಕಪ್ಪ ಮನೆ. ಗೈಸ್ 3 ಗಂಟೆ ಆಯಿತು ಕಾರ್ ತಗೊಂಡು ಬರೋಷ್ಟೊತ್ತಿಗೆ ಇವತ್ತು ಪಟ್ಟಿದ ಪಾಡಂತೂ ಬೇಡ. ಬೆಳಗ್ಗೆ 12 ಗಂಟೆಗೆ ಬಂದು 3 ಅವರ್ ಕಾದಿದೆ ಈ ಕಾರ್, ಝೂಮ್ ಕಾರ್ಗೆ. ಬಿಕಾಸ್ ಫಸ್ಟ್ ಟೈಮ್ ಇತ್ತಲ್ಲ, ಸೊ ನಮಗೂ ಗೊತ್ತಿಲ್ಲ ಏನು ಮಾಡಬೇಕು ಅಂತ. ಆ್ಯಂಡ್ ಫಸ್ಟ್ ಟೈಮ್ ಅದು ಏನು ಗೊತ್ತಿದ್ದಿಲ್ಲ ಏನು ಮಾಡಬೇಕು, ಪ್ರೊಸೆಸ್ ಏನಿತ್ತಂತ. ಬಟ್ ಸ್ಟಿಲ್ ಏನೋ ಮಾಡ್ಕೊಂಡು ಫೈನಲ್ ಎತ್ಕೊಬಂದ್ಬಿಟ್ಟು. ಆ್ಯಂಡ್ ಎಲ್ಲಿಗೆ ಹೋಗ್ತಾಯಿದ್ದೀವಿ ಅಂದರೆ ಮಂತ್ರಾಲಯಕ್ಕೆ ಹೋಗ್ತಾಯಿದ್ದೀವಿ. ಇಲ್ಲಿಂದ 8 hours 450 kilometers. ಆಮೇಲೆ ಪಾಪ ಫ್ಯಾಮಿಲಿ ಎಲ್ಲ ಬಸ್ಸಿದ್ದಾರೆ. ಈಗ ತಾತನ ಮನೇಲಿ ಬಂದು ಜಸ್ಟ್ ಹ್ಯಾಡ್ ಲಂಚ್. ಸೊ ಎಲ್ಲ ನಿಲ್ಲಿಸ್ಬಾರ್ದು ಅಂತ ಒಂದೇ ಶಾರ್ಟಲ್ಲಿ ಟ್ರೈ ಟು ಗೋ 8 hours. ಆ್ಯಕ್ಚುಲಿ ಕಾರು ಇತ್ತು, ಬಟ್ ದೊಡ್ಡದು ಬೇಕಿತ್ತು, ಲೈಕ್ 8 seater ಬೇಕಿತ್ತು. 8 seater ಇಲ್ಲ, ಸೊ 7 seater Ertiga ಸಿಕ್ತು. ಝೂಮಲ್ಲಿ ಭಾರಿ ತಲೆನೋವಾಯಿತು, ತಲೆ ಬಿಸಿ ಬಂದ್ಬಿಡೋಣ ವಾಪಸ್ ಹೋದ್ರೆ ಅಂತ ಬಂದ್ಬಿಟ್ವಿ. ಬರ್ತಾಯಿದ್ವಿ ಬಿಕಾಸ್ ನಾನು ಪಪ್ಪನ ಕನ್ವಿನ್ಸ್ ಮಾಡಿ ಯಾಕೆ ಸುಮ್ಮನೆ ಅಂತ ಬಂದ್ವಿ ಕಾರ್ನ. ಆ್ಯಂಡ್ ಯಾ, ದಟ್ಸ್ ಆಲ್. ವಿಲ್ ಲೀವ್ ಆದಷ್ಟು ಬೇಗ ಹೋಗಬೇಕು ಬಿಕಾಸ್ ನೈಟ್ ಇವಾಗ 3 o'clock ಇಂದ 8 hours ಅಂದರೆ ಅಲ್ವ 1 o'clock ನೈಟ್ 1 o'clock ಮಿಡ್ ನೈಟ್ 1 o'clock ಹೋಗ್ತೀವಿ. ಅಲ್ಲಿ ರೂಮ್ ಏನೂ ಬುಕ್ ಮಾಡಿಲ್ಲ, ಬುಕ್ ಮಾಡಬೇಕು ಈಗ. ಜಸ್ಟ್ ನಾವು ದ ರಿಯಲ್ ಅಫಿಷಿಯಲಿ ಟ್ರಿಪ್ ಇವಾಗ ಸ್ಟಾರ್ಟ್ ಆಗ್ತಿದೆ. ಓಕೆ, ಚಲೋ, ಲೆಟ್ಸ್ ಮೀಟ್ ಯು ಆನ್ ದ ರೋಡ್. ಏನು ಬೋರಿಂಗ್ ರೋಡು, ಹೈವೇಸ್ ಅದೇ. ನಾನು ಕ್ರೂಸ್ ಆಗಿಬಿಟ್ಟಿದ್ದು, ಅದು ಪಾಡ್ಕೊಂಡು ಹೋಗ್ತಾ ಇರುತ್ತೆ. ಸೊ ಪೆಟ್ರೋಲು ಫಸ್ಟು, ಪೆಟ್ರೋಲು ನಡೀರಿ. ಎಲ್ರವ್ರ ದೇವ್ರ ನೆನ್ಸ್ಕೊಳ್ರಿ, ಹುಷಾರಾಗಿ ಹೋಗ್ಬರೋಣ. ನಮ್ಗೆ ನೋಡ್ಕೊಂತಾರೆ, ತಾತ ನಮ್ಗೆ ನೋಡ್ಕೊಂತಾರೆ. ನೋಡ್ಕೊಂತೀಯ ತಾತ? ನೋಡ್ಕೊಂತೀಯ ನಮ್ಮನ್ನ? ಸದ್ಯ ನಾನು ನೋಡ್ಕೊಂಡು ಹೇಳಿಲ್ಲ. ಫಸ್ಟ್ ಫ್ಯೂಲ್ ಬ್ರೇಕ್ 4000 ಡೀಸೆಲ್ ಮನೆ ಹತ್ರ, ಐ ಮೀನ್ ಚಿಕ್ಕಪ್ಪ ಮನೆ ಹತ್ರ. ದಿನ ಲೋಡ್ ಆಗ್ತಿದೆ. ನಮ್ಮದು ಏರಿಗೆ ಬಂದಿದೆ 38 35. ಸೊ ಗೈಸ್, ಎಲ್ಲ ಗೊತ್ತಿಲ್ದಿರೋ ಲೊಕೇಶನಲ್ಲಿದ್ದೀನಿ. ಇಟ್ ಈಸ್ 1739, ಐ ಮೀನ್ 540. ಅದು ಗೊತ್ತಿಲ್ಲ. ಮಿಡ್ ಆಫ್ ಆಂಧ್ರ ಎಂಟರ್ ಆದ್ವಿ. ಆ್ಯಂಡ್ ಫುಲ್ ಎಲೆಕ್ಷನ್ದು ಕ್ಯಾನ್ವಾಸ್ ಎಲ್ಲ ನಡೀತಿದೆ. ಆ್ಯಂಡ್ ಕಮಿಂಗ್ ಟು ದ ಪಾಯಿಂಟ್, ಕಾರ್ ನಾನು ಮುಗಿಸಿದೆ, ಹಂಗೆ ಮುಗಿಸಿಲ್ಲ. ಐ ಮೀನ್ ನಾರ್ಮಲಿ 120 ಕ್ರೂಸ್ ಆಗಿ ಬಿಟ್ಟಿದ್ದೆ. ಈಗ ಟೀ ಬ್ರೇಕ್, ಕಾಫಿ ಬ್ರೇಕ್. ಹಾಂ, ಸೊ ಬ್ರೇಕ್ ಜಾಸ್ತಿ ತಗೊಳಲ್ಲ. ಇದು ಮುಗಿಸ್ಕೊಂಡು ಇನ್ನೂ ಅರೌಂಡ್ 200 kilometers ಇದೆ. ETA ಬಂದು ನೈಟ್ 10:30 ತೋರಿಸ್ತಿದೆ. ಸೊ ಲೆಟ್ಸ್ ಸಿ ಕ್ಯಾ ಹೋಗಾ ಕ್ಯಾ ನೈ ಹೋಗಾ. ಅದರಲ್ಲೇ ಇರೋ ತಿನ್ಕೊಂಡು. ಇಲ್ಲಿ ಕಾಫಿ, ಇವರೆಲ್ಲ ಟೀ ಕಾಫಿ ಕುಡಿತಿದ್ದಾರೆ. ಫುಲ್ ಕಾರ್ ಮಸ್ತ್ ಕಾಣಿಸ್ತಿದೆ. ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಏನು ಲುಕ್ ಇದೆ ಗೊತ್ತಾ ಕಾರ್ದು? Ertiga ಒಂದು, ಇದೊಂದು, ಬಟ್ ಇಷ್ಟೇ ಆಗುತ್ತೆ. ಮಸ್ತ್ ಕಾಣಿಸುತ್ತೆ ಕಾರ್ ಮಾತ್ರ.
especially this one. ನಾ ಹೇಳ್ದಂಗೆ ಬೋರಿಂಗ್ ರೋಡ್ಸ್, ದಿಸ್ ನಥಿಂಗ್ ಟು ಶೋ. ಆ್ಯಂಡ್ ಬೋರಿಂಗ್ ರೋಡ್ಸ್ ಅದಿರಲಿ ಬಿಡಿ, ಬೋರಿಂಗ್ ರೋಡ್ಸ್ ಪ್ಲಸ್ ನಮ್ಮಪ್ಪ ಹರಿಕತೆ ಯೂಟ್ಯೂಬಲ್ಲಿ ಹರಿಕತೆ ಹಾಕ್ಬಿಟ್ಟು ನಂಗೆ ಇದೇ ಬರ್ತಿದ್ದೆ, ಅದಕ್ಕೆ ಕಾಫಿ ನಿಲ್ಲಿಸ್ಬಿಟ್ಟೆ. ಚೆಕ್ ಮಾಡ್ತಾರೆ ಅನದರ್ ಬ್ರೇಕ್. 7:30 ಆಗಿದೆ. ಎಲ್ಲೋ ಒಂದು ಪೆಟ್ರೋಲ್ ಬಂಕಲ್ಲಿ ಇಂಡಿಯನ್ ಆಯಿಲ್. ಸೊ ವಾಶ್ರೂಮ್ ಹೋಗ್ಬೇಕೆಂದು. ಸೊ ಎಷ್ಟು ಕಾಣಿಸ್ತಿದ್ದೀನಲ್ಲ ಗೊತ್ತಿಲ್ಲ, ಕಾಣಿಸ್ತಿಲ್ಲ. ಓಕೆ, ಇಲ್ಲ. ಸೊ ಏನು ಹೇಳ್ತಿದ್ದೆ, ಅದೇ ಇಫ್ ಯು ಆರ್ ಆಲ್ಸೋ ಸ್ಟಾಪಿಂಗ್ ಅಟ್ ನೈಟ್, ಪ್ಲೀಸ್ ಮೇಕ್ ಶ್ಯೂರ್ ಯು ಸ್ಟಾಪ್ ಅಟ್ ಎನಿ ಹೋಟೆಲ್ ಆರ್ ಈ ಥರ ಪೆಟ್ರೋಲ್ ಬಂಕಲ್ಲಿ ಸ್ಟಾಪ್ ಮಾಡಿ. ಹೈವೇ ಮಧ್ಯದಲ್ಲಿ ಎಲ್ಲೂ ನಿಲ್ಸೋಕೆ ಹೋಗ್ಬೇಡಿ, ಬಿಕಾಸ್ ಗೊತ್ತಿಲ್ಲ ಯಾವಾಗ ಏನಾಗುತ್ತೆ ಅಂತ. ಪ್ರಿಕಾಷನರಿ, ಅದಕ್ಕೆ ಎಲ್ಲೂ ನಿಲ್ಲಿಸ್ತೀರ. ನಾವು ಪೆಟ್ರೋಲ್ ಬಂಕ್ ಹತ್ರ ಬಂದ್ವಿ. It's 461 kilometers from ಮನೆ. 10:30. ಸೊ ಎಷ್ಟು ಟಯರ್ಡ್ ಆಗೋಯ್ತು, ವೆರಿ ಟಯರ್ಡ್. 10:30 ಆಯಿತು ಬರೋಷ್ಟೊತ್ತಿಗೆ. 10:30 ತುಳಿದು 8 ಅವರ್ ಕಂಟಿನ್ಯೂಸ್ ಜರ್ನಿ. ಎರಡು ಬ್ರೇಕ್ ತಗೊಂಡ್ವಿ, ಒಂದು ಟೀ ಬ್ರೇಕು, ಇನ್ನೊಂದು ನಾರ್ಮಲಿ ಬ್ರೇಕ್. ಸೊ ರೂಮ್ ಹಂಟ್ ನಡೀತಿದೆ. ರೂಮ್ ಸಿಕ್ಕಿದ್ಮೇಲೆ ಕಂಟಿನ್ಯೂ. ಮೀಟ್ ಯು ಟುಮಾರೋ. ಬೈ ಬೈ. ಸೊ ಗೈಸ್, ಇಲ್ಲಿ ರೂಮ್ ಹುಡುಕಾಡುವಾಗ ನಮಗೊಂದು ಗೊತ್ತಾಯಿತು, ಮಠದಿಂದ ರೂಮ್ ಪ್ರೊವೈಡ್ ಮಾಡ್ತಾರೆ, ಅದು ಗೊತ್ತಿತ್ತು. ಬಟ್ ಮಠದಿಂದ ಪ್ರೊವೈಡ್ ಮಾಡೋ ರೂಮ್ಸ್ ಎಲ್ಲ ಫುಲ್ ಆಗಿದ್ದು. ಆ್ಯಂಡ್ ಮೊರವರ್ ನೀರಿಲ್ಲ ಅಂತ ಹೇಳ್ತಾಯಿದ್ರು, ಬಿಕಾಸ್ ತುಂಗಭದ್ರಾ ನದಿ ಅಂತೂ ಫುಲ್ ಡ್ರೈ ಆಗೋಗಿತ್ತು. ಆ್ಯಂಡ್ ನೀರಿಲ್ಲ, ರೂಮ್ಸಲ್ಲಿ ನೀರು ಬರ್ತಿಲ್ಲ ಅಂತ ಹೇಳ್ತಾಯಿದ್ರು. ಸರಿ ಅಂತ ಒಂದು ಪ್ರೈವೇಟ್ ರೂಮ್ ತೊಗೊಂಡ್ವಿ, ವಿಚ್ ಕಾಸ್ಟೆಡ್ ಅಸ್ ಅರೌಂಡ್ 4,000. ಸೊ 4,000 ಯಾಕಂದರೆ ರೂಮ್ ವಾಸ್ ವಿತ್ AC. ಆ್ಯಂಡ್ ನಾವು ಇದ್ದಿದ್ದು 13 ಮೆಂಬರ್ಸ್. ಸೊ ಅದಕ್ಕೆ ಸರಿ ಸಿಕ್ಕಿದ ರೂಮ್ ಅದೇ. ಸೊ ನೈಟ್ ಬೇರೆ ಹುಡ್ಕಾಡೋದು ಬೇಡ ಅಂತ ಸಿಕ್ಕಿದ ರೂಮ್ ತಗೊಂಡು ಬೆಳಗ್ಗೆ ಇನ್ನೊಂದು 8 hours ನಿದ್ದೆ ಮಾಡೋದಷ್ಟೇ ಅಲ್ವಾ. ಸೊ ಅದಕ್ಕೆ ಬೆಳಗ್ಗೆ ಹೆಂಗಿದ್ರು 6 ಗಂಟೆಗೆ ಹೇಳ್ಬೇಕಿತ್ತು. ಸೊ ಗೈಸ್, ಇಫ್ ಯು ಆರ್ ಬುಕ್ಕಿಂಗ್ ಅಂದರೆ ರಾಘವೇಂದ್ರ ಸ್ವಾಮಿ ಮಠ ರೂಮ್ಸ್ ಬುಕ್ ಮಾಡೋಂಗಿದ್ರೆ ಆನ್ಲೈನ್ ಪ್ರಯರಾಗಿ ಬುಕ್ ಮಾಡ್ಕೊಂಡೋಗಿ. ಆ್ಯಂಡ್ ರೂಮ್ ಸಿಕ್ಕಿಲ್ಲ ಅಂದರೂ ಪ್ರೈವೇಟ್ ರೂಮ್ಸ್ ಆದರೂ ಬುಕ್ ಮಾಡ್ಕೊಂಡೋಗಿ, ಬಿಕಾಸ್ ನೈಟ್ ನಾವು ಪಟ್ಟಿದ್ದು ಬೇಡ. ನಾವು ಆ್ಯಕ್ಚುಲಿ ರೂಮ್ ಸಿಗುತ್ತೆ ಅಂತ ಹೋಗಿದ್ದು, ಬಟ್ ಸಿಕ್ಕಿಲ್ಲ. ಅದಕ್ಕೆ ಪ್ರಯರಾಗಿ ಬುಕ್ ಮಾಡ್ಕೊಂಡೋಗಿ ಬೆಸ್ಟು. ಬಿಕಾಸ್ ನಾವು ಹೋಗಿದ್ದು ನೈಟ್ 12 o'clock ಬೇರೆ ಆಗೋಯಿತು. 10ಗೆ ಹೋಗಿದ್ವಿ. ಆ್ಯಕ್ಚುಲಿ 10ಇಂದ 12 ಗಂಟೆ ರೂಮ್ ಹುಡ್ಕಾಡೋದೇ ಆಗೋಯಿತು. ಸೊ ಪ್ರಯರಾಗಿ ಬುಕ್ ಮಾಡ್ಕೊಂಡೋಗಿ. ಆನ್ಲೈನ್ ಇರುತ್ತೆ, ಚೆಕ್ ಮಾಡಿ ಬುಕ್ ಮಾಡ್ಕೊಂಡೋಗಿ. ಸೊ ಮುಂದೆ ನೋಡ್ಕೊಂಬನ್ನಿ ಏನಾಯಿತು ಅಂತ. The next day. ಗುಡ್ ಮಾರ್ನಿಂಗ್ ಗೈಸ್. ಗುಡ್ ಮಾರ್ನಿಂಗ್ ಫ್ರಮ್ ಮಂತ್ರಾಲಯ. ಟೈಮ್ 5:30 ಆಗ್ತಿದೆ. 5-10 ಮಿನಿಟ್ಸಲ್ಲಿ ದೇವಸ್ಥಾನ ಓಪನ್ ಮಾಡ್ತಾರೆ. 6 o'clock to 2 PM. ಒಂದು ನಿಮಿಷ ಟೈಮಿಂಗ್ ತೋರಿಸ್ತೀನಿ. ಸೊ ಇಲ್ಲಿ 6 AM to 2 PM, 4 PM to 9 PM. ಈಗ ಎಲ್ಲ ರೆಡಿ ಆಗಿದೆ. ನಾನು ಮಾತ್ರ ರೆಡಿ ಆಗಿದೆ. ನಾನು ಮಾತ್ರ ರೆಡಿ ಆಗಬೇಕು, ಬೇರೆಲ್ಲ ರೆಡಿ ಆಗಿದ್ದಾರೆ. ಎಲ್ಲ ರೆಡಿ ಆಗಂಟ ಎಬ್ಬಿಸ್ಬೇಡ ಅಂತ ಹೇಳಿದರು, ಎಬ್ಬಿಸಿಲ್ಲ. ಓಕೆ, ನನ್ನ ಬಿಟ್ಟು ಬೇರೆಲ್ಲ ರೆಡಿ ಆಗ್ತಿದ್ದಾರೆ. ಒಳ್ಳೆಯದು. ನೈಟ್ ಅರೌಂಡ್ 12 o'clock ಗಂಟ ರೂಮ್ ಸಿಕ್ಕಿಲ್ಲ. 12ಗೆ ರೂಮ್ ಸಿಕ್ತು. ಆ್ಯಂಡ್ ಊಟ ಮಾಡಿ ಹಾಗೆ ಬಂದು ಬಿತ್ಕೊಂಡಿದ್ದು. ಸೊ ನೈಟ್ ಏನು ವ್ಲಾಗ್ ಮಾಡೋಕ್ಕಾಗಿತ್ತು. ಆ್ಯಂಡ್ ಬೇರೆ ಅದೇ ಬೋರಿಂಗ್ ರೋಡ್ಸ್ ಏನು ತೋರಿಸ್ಲಿ ನಿಮ್ಮದು, ಬೋರಿಂಗ್ ರೋಡ್ಸ್ನ. ಸೊ ನಥಿಂಗ್ ಇಂಟ್ರೆಸ್ಟಿಂಗ್. ನಮ್ಮಪ್ಪ ಹಳ್ಳಿ ಅದೇ ಹರಿಕತೆಗಳು, ತಾತಂದು ಅದೇ ಹರಿಕತೆಗಳು. ಸೊ ನಾವು ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗೋಣ ಬನ್ನಿ. ತಿರ್ಗಾ ಇಲ್ಲಿ ದೇವಸ್ಥಾನ ಮುಗಿಸ್ಕೊಂಡು 12 o'clockಗೆ ಬಿಡೋಣ ಅಂತಿದ್ದೀವಿ. ತಿರ್ಗಾ 12 o'clock ಬಿಟ್ಟರೆ ನೈಟ್ ಅರೌಂಡ್ 8-8:30 ಆಗ್ತದೆ. ಆ್ಯಂಡ್ ಝೂಮ್ ಕರೆದಂದು ಇನ್ನೊಂದು ತಲೆನೋವು. ಈಗ ಆ್ಯಕ್ಚುಲಿ ನಮ್ಮದು ಎಕ್ಸ್ಟೆಂಡ್ ಆಗಬೇಕಿತ್ತು, ಮೀನ್ ಬುಕ್ಕಿಂಗು, ಬಟ್ ಅದು ಎಕ್ಸ್ಟೆಂಡ್ ಆಗಿಲ್ಲ. ನೋಡ್ಬೇಕು ಏನಾಗುತ್ತೆ ಅಂತ. ಗುಡ್ ಮಾರ್ನಿಂಗ್.
ರೆಡಿಯಾಗಿ ದೇವಸ್ಥಾನ ಬರ್ತಾ ಇದ್ದೀವಿ. ನಾನು ಮೈಕ್ ತರೋದು ಬ್ಯಾಗಲ್ಲ ಐತೆ. ಸ್ಯಾಟರ್ಡೆ ಅಲ್ವಾ, ಇದು ಜನ ಜಾಸ್ತಿ ಬರ್ತಾ ಇದ್ದಾರೆ. ರಜಾಗ್ಲೂ ಲಾಂಗ್ ವೀಕೆಂಡ್ ಬೇರೆ. ಕಮ್ ಟು ಮಂತ್ರಾಲಯ ರಾಘವೇಂದ್ರ ಸ್ವಾಮಿ ದೇವಸ್ಥಾನ, ಅದು ದೇವಸ್ಥಾನ ಮಠ. ನಮ್ಮ ತಾತನ ನೋಡಿ, ಇದು ಗೊತ್ತಾರೆ. ಸುಮಾರಾಗಿದೆ ರಶ್ಶು. ಹಾಂ ಹಾಂ, ನೋ ಫೋಟೋಸ್ ನಥಿಂಗ್. ಶರ್ಟ್ ಬಿಚ್ಚಬೇಕು, ಮನೇನ ಬಿಚ್ಚಬೇಕೇನ ಒಳಗಡೆ? ಹಾಂ ಗೈಸ್, ನಮಗೆ ದರ್ಶನ ಅರೌಂಡ್ 15-20 ಮಿನಿಟ್ಸ್ ತಗೊಂತು ಅಷ್ಟೇ. ಬಿಕಾಸ್ ಸ್ಯಾಟರ್ಡೆ ಬೇರೆ ಆ್ಯಂಡ್ ರಶ್ ಅಷ್ಟೊಂದು ಇದ್ದಿಲ್ಲ. ಥರ್ಸ್ಡೇ ಆದರೆ ಜಾಸ್ತಿ ರಶ್ ಇರುತ್ತೆ ಆ್ಯಂಡ್ ಲೈವ್ ಬೇರೆ ನಡೀತಿತ್ತು ಅಲ್ಲೇ, ನೋಡಿಕೊಂಡು ಬಿಟ್ಟು. ಗೈಸ್, ಇದು ಎಕ್ಸಿಟು, ಅಂದರೆ ಟೆಂಪಲ್ ಎಕ್ಸಿಟ್. ಸೊ ಹಂಗೆ ಸ್ಟ್ರೈಟ್ ಹೋದರೆ ಅಲ್ಲಿ ಅನ್ನದಾನ ಮಾಡ್ತಾ ಇರ್ತಾರೆ ಆ್ಯಂಡ್ ಅನ್ನದಾನ ಸ್ಟಾರ್ಟ್ ಆಗೋದು 11 o'clock ಮೇಲೆ. ಗೈಸ್, ಇದು ಪ್ರಸಾದ ಕೌಂಟರ್. ಟೆಂಪಲಿಂದ ಎಕ್ಸಿಟ್ ಆಗಿದ ತಕ್ಷಣ ರೈಟ್ ಸೈಡ್ ಬರುತ್ತೆ ನಿಮಗೆ. ಗೈಸ್, 8:12 ಆಯಿತು ಆ್ಯಂಡ್ ಈಗ ಪಾಪ ರೂಮ್ಗೆ ಹೋದ್ರು. ನಾನು ಕಾರಿಗೆ ಬಂದೆ, ಕಾರ್ ತೊಗೊಂಡು ರೂಮ್ ಹತ್ರ ಹೋಗ್ಬೇಕು. ಬಿಕಾಸ್ ವಿ ಆರ್ ಲಿವಿಂಗ್, ಆಯಿತು ದರ್ಶನ ಆಯಿತು ಆ್ಯಂಡ್ ನಾವು ವಿ ಆರ್ ಲಿವಿಂಗ್ ಟು ಮನೆ. ನಂದು 461 kilometers. ಸೊ ಈ ಕಾರಲ್ಲಿ ಕಾಯ್ತಿದ್ದಾರೆ, ನಾನು ನಮ್ಮ ಕಾರಲ್ಲಿ ಕಾಯ್ತೀನಿ. ಚಲೋ, ಲೆಟ್ಸ್ ಲೀವ್. ಗೈಸ್, ನೆನ್ನೆ ಇದು ಟ್ರಿಪ್ ಇಸ್ ಅರೌಂಡ್ 461.2 kilometers. ಸೊ ಟ್ರಿಪ್ B0 ಮಾಡಿದ್ದೀನಿ. ಇಲ್ಲಿಂದ ಎಷ್ಟಾಗುತ್ತೆ ಅಂತ ನೋಡಬೇಕು. ಬಾಯ್. ಒನ್ ಮೋರ್ ಥಿಂಗ್, ಏನಿಲ್ಲ, ಬರೀ ಹೈವೇಸಲ್ಲಿ ಹೋಗೋದಷ್ಟೇ, ಓಡಿಸೋದು 8+ hours ವಿತ್ ಬ್ರೇಕ್ ಅನ್ಕೊತೀನಿ. ಹಾಂ, ಸೊ ಅರೌಂಡ್ 461 ನಮ್ಮ ಮನೆಯಿಂದ. ಆ್ಯಂಡ್ ಯಾ, ಈಗ ಡ್ರೆಸ್ ಚೇಂಜ್ ಮಾಡಬೇಕು ಫಸ್ಟು. ನಾನು ಪಂಚೆಲ್ ಅಂತ ಆಗ್ತಿಲ್ಲ, ಅದು ಟೈಟಾಗಿ ಬೇರೆ ಕಟ್ಕೊಂಬಿಟ್ಟಿದ್ದೀನಾ. ಸೊ ಅದು ಒಟ್ಟಿಗೂ ತಗೋಬೇಕು. ಫಸ್ಟ್ ಕೆಲಸ ಅದು ಮಾಡಬೇಕು, ಒಟ್ಟಿಗೋ ತಗೋಬೇಕು. ಇಲ್ಲಾಂದರೆ ಈ ಪಂಚಲೆಲ್ಲ ಕಟ್ಕೊಳಕ್ಕೆ ಭಾರಿ ಕಷ್ಟ ಆದ್ರು. ವೇಟಿಂಗ್ ಫಾರ್ ಪಪ್ಪ ಸ್ಟಿಲ್. ಗೈಸ್, ಡೀಸೆಲ್ 96 ಇದೆ ಅದರಲ್ಲಿ. ಸೊ ಅದಕ್ಕೆ ಅಷ್ಟು 1500 ಹಾಕ್ಸ್ಕೊಂತೀನಿ. ಹೋಗಿ ಕರ್ನಾಟಕ ಹಾಕ್ಸ್ಕೊಬೇಕು. ಜೈ ಮನೆಗೆ. ನಾನು ಡ್ರೆಸ್ ಚೇಂಜ್ ಮಾಡ್ಕೊಂಡು ಫ್ರಮ್ ಪಂಚೆ ಟು ಟಿ ಶರ್ಟ್. ನೋಡಿ ಏನೇನು ಮಾಡ್ತಾ ಇದ್ದಾರೆ ಇವರು. ತಿನ್ನ ಒಂದೆರಡು ಊಟಕ್ಕೆ ಫ್ಯಾನ್ ಕೆಳಗಡೆ ಎಲ್ಲ ಅಂದ್ಬಿಟ್ಟು ತಿರ್ಗಾ ಜಾಯಿನ್ ಮಾಡ್ತಾರೆ.
ಹೋಟ್ಲೇ ಇವ್ರದ್ದು ಮಾಡ್ಕೊಂಬಿಟ್ಟಿದ್ದಾರೆ ಇವರು. ಮ್ಯಾನೇಜರ್ ಯಾರನ್ನ ವಿಡಿಯೋ ಮಾಡ್ತಾರೆ ವೇರ್ ಇನ್ ದ ಮಿಡಲ್ ಆಫ್ ದ ಹೈವೇ ಆ್ಯಂಡ್ 2 ಎಲ್ಲಿ ಕಾಣಿಸ್ತಿದ್ಯಾ 2:20 ಆ್ಯಂಡ್ ಹೋಟೆಲ್ ನಂದೇ. ಕಿಡಿಂಗ್ ನಾಟ್ ನಂದಲ್ಲ ನಮ್ದು ಆ್ಯಸ್ ಯೂಶುವಲ್ ಮೀಲ್ಸ್ ಆ್ಯಂಡ್ ಇದೆಲ್ಲ ಫ್ಯಾಮಿಲಿಯ ಅರೇಂಜ್ ಮಾಡಿಬಿಟ್ರಿ ಇವರು ಎಲ್ಲ. ಬಾಯ್. ರೈಡ್ ಬಂದಿದ್ದಾರೆ 3 ಜನ. ಎನ್ಫೀಲ್ಡ್, ಟ್ರಯಂಫ್ ಎನ್ಫೀಲ್ಡ್. ನಮ್ಮಲ್ಲಾಗಲ್ಲ, ನಮ್ಮನೇಲಿ ಬಿಡಲ್ಲ. ವಯಸ್ಸು ಏನು ಹೇಳ್ತದೆ, ಲಂಚ್ ಆಯಿತು. ಲಂಚ್ ಆಗಿ ಅವ್ರದ್ದಿನ್ನೂ ಬಂದಿಲ್ಲ. ನಂದಾಯಿತು. ನಂದು ಮೀಲ್ಸೇ ಮಾಮೂಲಿ ಫ್ರೈಡ್ ರೈಸ್ ನಮಗೆ ಸೆಟ್ ಆಗಲ್ಲ. ಅದು ಎಸ್ಪೆಷಲಿ ವೆಲ್ ಟ್ರಾವೆಲಿಂಗು ನಂತರ ಅದು. ಸೊ ಅದಕ್ಕೆ ಮೀಲ್ಸ್ ತಿಂದು ಜೈ ಅಂತ ಅಷ್ಟೇ. ರೋಡ್ಸ್ ಏನಿಲ್ಲ ಬಿಡಿ. ಐಲ್ ಮೀಟ್ ಯು ಡೈರೆಕ್ಟ್ಲಿ ಇನ್ ತಾತಪ್ಪ ಮನೆ. ರೀಲ್ ಮಾಡಿ ಹಾಕಿದ್ದೀನಿ. ರೀಲ್ ಫಾಲೋ ಮಾಡ್ಕೊಳ್ಳಿ ಇನ್ಸ್ಟಾಗ್ರಾಮಲ್ಲಿ. ಮನೆಗೆ ಬರೋಷ್ಟೊತ್ತಿಗೆ ಅರೌಂಡ್ 8 ಆಗಿತ್ತು ನೈಟು. ಸೊ ಹಂಗೆ ಬಂದು ಊಟ ಮಾಡಿ ಬಿತ್ಕೊಂಡು ಬೆಳಗ್ಗೆ ವ್ಲಾಗ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಇಟ್ ವಾಸ್ ಗುಡ್ ಟ್ರಿಪ್ ಆ್ಯಕ್ಚುಲಿ. ಎಕ್ಸೆಪ್ಟ್ ಫ್ರಮ್ ದ ಓಡಿಸೋದು ಬಿಟ್ಟರೆ ಇಟ್ ವಾಸ್ ಎ ಗುಡ್ ಟ್ರಿಪ್. ಎಲ್ಲೂ ಬೇರೆ ಪ್ಲೇಸೇ ನೋಡಿಲ್ಲ. ಡೈರೆಕ್ಟ್ ಮಂತ್ರಾಲಯ ಹೋದ್ವಿ, ದರ್ಶನ ಮಾಡ್ಕೊಂಡು ಬಂದ್ವಿ ಅಷ್ಟೇ. ಅಂದರೆ ರಾಯರ್ ನೋಡಿಕೊಂಡು ಬಂದ್ವಿ. ಆ್ಯಂಡ್ ಅದೇ ಮಂತ್ರಾಲಯಕ್ಕೆ ಒಂದಕ್ಕೆ ಹೋಗಿದ್ದು. ಮಂತ್ರಾಲಯ ನೋಡಿಕೊಂಡು ಬಂದ್ವಿ ಅಷ್ಟೇ. ಮಂತ್ರಾಲಯ ಸುತ್ತಮುತ್ತ ಹೋಗಿಲ್ಲ, ಎಲ್ಲೂ ಹೋಗಿಲ್ಲ. ಮನೆಯಿಂದ ಮಂತ್ರಾಲಯದಿಂದ ಮನೆ ಅಷ್ಟೇ. ಆ್ಯಂಡ್ ಟೋಟಲ್ ಖರ್ಚು ಬಂದು ಹೇಳ್ತೀನಿ. ಸೊ ಗೈಸ್, ಟೋಟಲ್ ಟ್ರಿಪ್ ಖರ್ಚು ಬಂದು ಟೋಟಲ್ ಹೇಳೋಕ್ಕಾಗಲ್ಲ, ಬಿಕಾಸ್ ಶೇರ್ ಆಗಿರೋದು ಎಲ್ರದ್ದು. ಸೊ ಮೇನ್ ನಮ್ಮ ಖರ್ಚು ಏನಾಗಿದೆ ಅಂದರೆ ಕಾರ್ ಡೀಸೆಲ್ಲು 7500. ಆ್ಯಂಡ್ ನೋಡಿರ್ಬೋದು ನೀವೇ, ಆಂಧ್ರಲ್ಲಿ 1500 ಹಾಕ್ಸಿದ್ವಿ. ಆ್ಯಂಡ್ ಫಸ್ಟ್ ಸ್ಟಾರ್ಟಿಂಗಲ್ಲಿ 4000 ಹಾಕ್ಸಿದ್ವಿ. ಅದಕ್ಕೂ ಮುಂಚೆ 2000 ಡೀಸೆಲ್ ಇತ್ತು ಆಲ್ರೆಡಿ, ಇಲ್ಲಿಂದ ಮನೆಯಿಂದ ಹಾಕ್ಸ್ಕೊಂಡು ಹೋಗಿದ್ದು. ಸೊ ಟೋಟಲಿ 7500. ಆ್ಯಂಡ್ ಕಾರ್ ಮೈಲೇಜ್ ಬಂದು 11 ಕಿಲೋಮೀಟರ್ಸ್ ಪರ್ ಲೀಟರ್. ಸೊ ಟೋಟಲಿ 923 ಕಿಲೋಮೀಟರ್ಸ್ ಓಡಿದೆ ಕಾರು. ಸೊ ಅದು ಒಂದಾಯ್ತಾ. ಆ್ಯಂಡ್ ಕಮಿಂಗ್ ಟು ನೆಕ್ಸ್ಟ್ ರೂಮ್ ಬಂದು 4000. ಸೊ 7500 ಪ್ಲಸ್ 4000 11500 ಆಯಿತು. ಆ್ಯಂಡ್ ಮಿಕ್ಕಿದ್ದು ಊಟ ಬಂದು ಬಿಕಾಸ್ ಎಲ್ಲರೂ ಶೇರ್ ಮಾಡಿದ್ವಿ. 13 ಜನದ್ದು ಒಬ್ಬೊಬ್ಬರು ಒಂದೊಂದು ಕಡೆ ಕೊಟ್ಟರು. ಸೊ ಅದು ವಿ ಡಿಡ್ ಕ್ಯಾಲ್ಕುಲೇಟ್. ಆ್ಯಂಡ್ ಒನ್ ಮೋರ್ ಥಿಂಗ್ ಇಸ್ ಸ್ನ್ಯಾಕ್ಸ್ ಅಲ್ಲೆಲ್ಲ ತೊಗೊಂಡು ಸ್ನ್ಯಾಕ್ಸು. ಸೊ ಸೊ ರಫಾಗಿ ಕ್ಯಾಲ್ಕುಲೇಟ್ ಮಾಡಿರೋದು 11500 ಆಗಿದೆ ಅಂತ. ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಐ ಬಾಟ್ ದಿಸ್ ಒನ್ ರುದ್ರಾಕ್ಷಿ ಕೈಗೆ ಹಾಕೋಣಕ್ಕೆ. ಬಿಕಾಸ್ ನನ್ನ ಕೈಗೆ ಆಗ್ತಿಲ್ಲ, ಹಾಕೊಂಡ್ರು ಟ್ರೈ ಮಾಡಿದವ್ರು ನೋಡಿದ್ರೆ ಅದು ಕಿತ್ತೋಯ್ತು. ಈಗ ಹಾಕೊಳ್ಳೋಷ್ಟೊತ್ತಿಗೆ ಕಿತ್ತೋಯ್ತು. ಸೊ ನೋಡೋಣ, ಇದೊಂದು ಸರಿ ಮಾಡಿ ಕಾರ್ಗೆ ಹಾಕ್ಕೊತೀನಿ, ಇಲ್ಲಾಂದರೆ ನಾನೇ ಹಾಕ್ಕೊತೀನಿ. ಆ್ಯಂಡ್ ಇಷ್ಟು ಖರ್ಚಾಯಿತು. ಸೊ ನಮ್ಮದು ಮೈನ್ ಥಿಂಗ್ ಇಸ್ ಕಾರು ಡೀಸೆಲ್ ಜಾಸ್ತಿ ಕುಡಿತದೆ, ಏನು ಮಾಡೋಕ್ಕಾಗಲ್ಲ. ತಗೊಂಡಿದ್ದೀನಿ, ಅನುಭವಿಸ್ಬೇಕು ಅಷ್ಟೇ. ನಾನು ತಗೊಂಡಿಲ್ಲ, ಅಪ್ಪ ತಗೊಂಡಿದ್ದಾರೆ, ಟು ಬಿ ಕ್ಲಿಯರ್. ಆ್ಯಂಡ್ ಜನರು ತಪ್ಪು ತಿಳ್ಕೊಬಿಡ್ತಾರಪ್ಪ. ಆ್ಯಂಡ್ ಐ ಮೀನ್ ಟು ದ ಪಾಯಿಂಟ್. ಟ್ರಿಪ್ ವಾಸ್ ಗುಡ್, ಎಂಜಾಯ್ ಮಾಡಿದ್ವಿ, ಚೆನ್ನಾಗಿತ್ತು. ಆ್ಯಕ್ಚುಲಿ ಒಂಥರ ಪೀಸ್ ಆಗಿತ್ತು ಹೋಗಿ ಬರೋಷ್ಟು. ಆ್ಯಂಡ್ ನನಗೆ ಐ ಜಸ್ಟ್ ಲವ್ ಕಾರ್ ಡ್ರೈವಿಂಗ್. ಎಷ್ಟೇ ದೂರ ಕೊಡಲಿ ಓಡಿಸ್ತಾನೆ ಇರ್ತೀನಿ, ನೋ ಪ್ರಾಬ್ಲಮ್. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವೀಡಿಯೋಗೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬೈ ಬಾಯ್, ಪೀಸ್. ಹೋಗಿ ಬನ್ನಿ.